ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿರೋದೇ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರೀತಿರೋದೇ ಮಕ್ಕಳೇ, ಈ ದಿನ ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಪರೀಕ್ಷಿಸು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಚಿತ್ತದಲ್ಲಿ ನಾವು ಯಾವ ರೀತಿಯಲ್ಲಿ ಪರೀಕ್ಷಿಸಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 139 2-3 ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲದಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಆಮೆನ್. ಹಾಲೆಲೂಯಾ. ಪ್ರೀತಿಯ ಮಕ್ಕಳಿಗೆ, ಇಲ್ಲಿ ದಾವೀದನ ಕೇಳ್ತಿದ್ರೆ, ದೇವ ನನ್ನನ್ನು ಪರೀಕ್ಷಿಸು ಮತ್ತೆ ನನ್ನ ಹೃದಯವನ್ನು ತಿಳಿದುಕೋ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನ್ನು ನೋಡುವಾಗ ನಾನು ನನ್ನನ್ನು ಪರೀಕ್ಷಿಸಿಕೊಂಡು ಎಂಬುದಾಗಿ ಸಾಲದು, ದೇವರೇ ನೀನೇ ನನ್ನನ್ನು ಪರೀಕ್ಷಿಸಿ ನೋಡು ಎಂಬುದಾಗಿ ದೇವರ ಹತ್ರ ಕೇಳ್ತಿದ್ದೇನೆ. ಆಮೇಲೆ ಹೇಳ್ತೇನೆ, ನನ್ನ ತಪ್ಪುಗಳು ನನಗೆ ತಿಳಿಯದೆ ಇರಬಹುದು. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಿದ್ದಾರೆ, ಆದರೆ ನಿನ್ನ ದೃಷ್ಟಿಯಲ್ಲಿ ಅವುಗಳನ್ನು ಮರೆಯಾದವುಗಳು ನೀನು ನೋಡುವಂತೆ ನಾನು ನೋಡುವಂತೆ ನನ್ನನ್ನು ತೋರಿಸು ಎಂದು ಕೇಳ್ತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನಲ್ಲಿದ್ದಂಥ ತಪ್ಪುಗಳನ್ನು, ನನ್ನಲ್ಲಿದ್ದಂಥ ಹೃದಯದಲ್ಲಿ ಏನಿದೆ ದೇವರೇ ಅದನ್ನು ತೋರಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಮೊಟ್ಟ ಮೊದಲಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆಕ್ರಮ ಯೋಚನೆ ನೋಡೋದಾದ್ರೆ ಅಲ್ಲಿ ಹೇಳ್ತಾರೆ, ನಾನು ಕೆಟ್ಟದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುವುದಿಲ್ಲ ಎಂಬುದಾಗಿ ದಾವೀದನ ಬರೆದ ಕೀರ್ತನೆ 66-18 ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲಿ ನೋಡಿ, ಏನೇ ಕೆಟ್ಟದ ಮೇಲೆ ಮನಸ್ಸಿಟ್ಟಿದ್ರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ್ದಾರ ಮೇಲೆ ಕೆಟ್ಟದಾಗಿ ಇಟ್ಟಿದ್ರೆ ನಮ್ಮ ಪ್ರಾರ್ಥನೆ ಕೂಡ ದೇವರು ಕೇಳುವುದಿಲ್ಲ ಎಂಬುದಾಗಿ ದಾವೀದನ ಹೇಳ್ತಿದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆ ಇರಬೇಕು. ದೇವರೇ ನನಗೂ ಕೂಡ ನಾನು ಪರೀಕ್ಷಿಸು, ದೇವರೇ ನಾನು ಯಾವ ಕೆಟ್ಟದಲ್ಲಿ ಇಕ್ತಾ ಇದ್ದೀನ ಅಥವಾ ಒಳ್ಳೆ ಮನಸ್ಸಲ್ಲಿ ಇಕ್ತಾ ಇದ್ದೀನ ಎಂಬುದು ನನ್ನನ್ನು ಎಚ್ಚರಿಸಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಎಚ್ಚರಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ತರ ನೋಡೋದಾದ್ರೆ ಶರೀರ ಭಾವದ ಯೋಚನೆ ನೋಡಿ, ಅದೇ ತರ ಹೇಳ್ತಾರೆ, ಶರೀರ ಭಾವವನ್ನು ಅನುಸರಿಸು, ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ರೋಮಪುರದ 8-5 ವಾಕ್ಯ ಹೇಳ್ತದೆ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ ಎಂದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಶರೀರದಲ್ಲಿ ಏನಂದ್ರೆ ನನಗೆ ಅದು ಬೇಕು ಇದು ಬೇಕು ಎಲ್ಲವನ್ನು ಕುಡಿದು ಮಜಾ ಮಾಡ್ಬೋದು ಎಂಬುದಾಗಿ ನಾವು ಹೇಳ್ಬೋದು, ಆದರೆ ಮರಣ ಎಂದಾಗಿ ದೇವರ ವಾಕ್ಯ ಹೇಳ್ತದೆ. ರೋಮಪುರದ 8-9 ವಚನ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆ ಇರಬೇಕು. ದೇವರೇ ನೀನು ನಮಗೆ ಒಳ್ಳೆ ಶರೀರ ಕೊಟ್ಟಿದ್ದಿ, ನೀನು ನಮಗೆ ಒಳ್ಳೆ ಮಾರ್ಗದರ್ಶಕರಾಗಿದ್ದರೆ ಸ್ವಾಮಿ. ದಾವೀದನ ಹೇಗೆ ಹೇಳ್ತದ್ದು, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನದಲ್ಲಿ ದೇವರೇ ನನ್ನನ್ನು ಪರೀಕ್ಷಿಸ್ಕೋ. ಈ ದಿನ ದೇವರೇ ನಾನು ಯಾವ ತಪ್ಪು ಮಾರ್ಗದಲ್ಲಿ ಹೋಗ್ತಿದ್ದೀನಿ, ನನ್ನ ಶರೀರ ಬಗ್ಗೆ ಅಪ್ಪ ನನ್ನ ಹೃದಯ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ತಿಳಿದುಕೋ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಕುಟುಂಬದಲ್ಲಿ ಪರಿಸ್ಥಿತಿ ಇರ್ಬೋದು, ಸಾಲದ ಸಮಸ್ಯೆ, ಹೋರಾಟ ಎಲ್ಲ ಇದೆ, ಆದರೆ ದೇವ್ರ ಮಕ್ಕಳೇ ನಾವು ದೇವರಿಗೆ ಅರ್ಪಿಸಬೇಕು. ದೇವರೇ ನನ್ನ ಶರೀರ ಬಗ್ಗೆ ಇನ್ನೊಬ್ಬರು ಯೋಚನೆ ಮಾಡಲ್ಲ, ನನ್ನ ಹೃದಯ ಬಗ್ಗೆ ಇನ್ನೊಬ್ಬರು ಯೋಚನೆ ಮಾಡಲ್ಲ, ಆದರೆ ದೇವರು ಯೋಚನೆ ಮಾಡ್ತಾರೆ. ನನ್ನ ಮಗ ನನ್ನ ಮಗಳು ಯಾವುದೋ ಕೊರತೆಯಲ್ಲಿದ್ದಾಳೆ, ಯಾವುದೋ ಸಮಸ್ಯೆಯಲ್ಲಿದ್ದಾಳೆ, ಅವಳು ಬಿಡುಗಡೆ ಕೊಡಬೇಕು, ಅವಳದ್ದಂತೆಲ್ಲ ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಕೊಡಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನಾನು ನಿನ್ನ ನಂಬಿಕೆಯಿಂದ ನನ್ನ ಹೃದಯನ ನಿನ್ನಲ್ಲಿ ಕರೆಗಣಿಪಿಸ್ತೇ, ನೀನು ನನ್ನನ್ನು ಪರೀಕ್ಷಿಸು, ನೀನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನನ್ನ ಕುಟುಂಬ ಎಲ್ಲರೂ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶೋಧನೆಯ ಪ್ರೀತಿರೋ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತ ಕೃಪೆ ಕೊಡ್ತಪ್ಪ, ನನಗೆ ಸ್ತೋತ್ರ. ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳನ್ನ ಆಶ್ವಸಿಸು ಅಪ್ಪ, ನಮ್ಮನ್ನು ಪರೀಕ್ಷಿಸು ಎಂಬುದಾಗಿ ಹೇಳುವಾಗ ದೇವರೇ ದಾವೀದನ ಅದ್ಭುತವಾಗಿ ನೋಡುವಂತೆ ದೇವರಾಗಿದೆ. ಅದೇ ತರ ಈ ಮಕ್ಕಳನ್ನು ಕೂಡ ನೋಡು, ಅವ್ರು ಏನೇನು ತಪ್ಪು ಮಾಡ್ತಾರೋ ಕ್ಷಮಿಸಿ ಕಾಪಾಡಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವಿತಂದೆ. ಆಮೆನ್.